ರೇವಣ್ಣ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸುವ ಸಂದರ್ಭದಲ್ಲಿ ದೂರಿನ ದುರುದ್ದೇಶದ ಅನುಮಾನವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ದೂರು ದಾಖಲಾಗಿರುವಂಥ ದೂರಿನಲ್ಲಿ ರಾಜಕೀಯ ದುರುದ್ದೇಶ ಇದ್ದಂಗೆ ಕಾಣಿಸ್ತಾ ಇದೆ. ಎರಡನೇ ಹಂತದ ಎಲೆಕ್ಷನ್ ನಡೆಯುವ ಸಂದರ್ಭದಲ್ಲಿ ದೂರು ದಾಖಲಾಗಿದೆ. ಜೊತೆಗೆ ಈ ಕಂಪ್ಲೇಂಟ್ ಕೊಟ್ಟಿರುವಂಥ ಸಂದರ್ಭದಲ್ಲೂ ಕೂಡ ಮಹಿಳೆಗೆ ಏನೂ ಗೊತ್ತಿಲ್ಲ, ಆಕೆಯಿಂದ ಸಿಗ್ನೇಚರ್ ಹಾಕಿಸಿಕೊಳ್ಳಲಾಗಿದೆ. ಅಡುಗೆ ಕೆಲಸದ ಮಹಿಳೆ ಟೈಪ್ ಮಾಡಿ ದೂರು ಕೊಟ್ಟಿದ್ದಾರೆ ಅಂತಂದ್ರೆ ಏನರ್ಥ? ಆ ದೂರಿನ ಕಂಟೆಂಟ್ ಮೇಲೆ ಹೋದರೂ ಕೂಡ, ದೂರಿನ ಆಧಾರದ ಮೇಲೇನೆ ನಾವು ನೋಡಿದರೂ ಕೂಡ ಇದು ಅತ್ಯಾಚಾರ ಕೇಸ್ ಅಲ್ಲ, ಬದಲಾಗಿ ಇದು ಲೈಂಗಿಕ ಕಿರುಕುಳದ ಕೇಸ್ ಆಗಿ ಇದನ್ನು ಕನ್ಸಿಡರ್ ಮಾಡಬಹುದು. ಬಿಟ್ಟರೆ ಅತ್ಯಾಚಾರದ ಸೆಕ್ಷನ್ ಹಾಕೋದಕ್ಕೆ ಸಾಧ್ಯ ಇಲ್ಲ. 22ನೇ ತಾರೀಕು ಏಪ್ರಿಲ್ 22ನೇ ತಾರೀಕು ದೂರು ದಾಖಲಾಯಿತು. ಮೇ 2ನೇ ತಾರೀಕು ಇದರಲ್ಲಿ IPC ಸೆಕ್ಷನ್ 376 ಅನ್ನ ಆ್ಯಡ್ ಮಾಡುವಂತೆ SIT ಮನವಿ ಸಲ್ಲಿಸಿತು. ಅದರಂತೆ IPC ಸೆಕ್ಷನ್ 376 ಅಂದರೆ ಅತ್ಯಾಚಾರದ ಕೇಸು ಇದರಲ್ಲಿ ದಾಖಲಾಯಿತು. ಇಡೀ ಕೇಸಿನಲ್ಲಿ ಕಾನ್ಸ್ಪಿರಸಿ ಇದೆ ಅನ್ನೋದು ಸಿ.ವಿ. ನಾಗೇಶ್ ಅವರು ವ್ಯಕ್ತಪಡಿಸ್ತಾ ಇರುವಂಥ ಅನುಮಾನ. ಈ ಕೇಸಿಗೆ ಸಂಬಂಧಿಸಿದಂತೆ ಇನ್ನೊಂದಿಷ್ಟು ಅನುಮಾನಗಳನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಅವರು ರಾಜಕೀಯವಾಗಿ ಇಲ್ಲಿ ಷಡ್ಯಂತ್ರ ಅಡಗಿದೆ ಅನ್ನೋ ರೀತಿಯ ಅನುಮಾನ ಸಿ.ವಿ. ನಾಗೇಶ್ ಅವರದು. ಹೊಳೆನರಸೀಪುರ JMFE ಕೋರ್ಟಲ್ಲಿ 376 ಅಂದರೆ 376 ಸೆಕ್ಷನ್ ಸೇರಿಸೋದಕ್ಕೆ ಮನವಿ ಮಾಡಲಾಗಿತ್ತು. ಅದಾದ ಬಳಿಕ ಪುನಃ ನ್ಯಾಯಾಲಯದಲ್ಲಿ ಮರುಮನವಿ ಮಾಡಿದ್ದಾರೆ. 3ನೇ ತಾರೀಕು SPP ಜಗದೀಶ್ 82 ಪ್ರತಿನಿಧಿಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ಎಷ್ಟು ಮಂದಿ PP ಗಳು ಸ್ವಾಮಿ ಈ ಕೇಸ್ನಲ್ಲಿ ಅಂತ ಅವರು ಪರೋಕ್ಷವಾಗಿ SPPಗಳ ನೇಮಕ ಏನಾಗಿದೆ ಈ ಕೇಸ್ನಲ್ಲಿ, ಜಗದೀಶ್ ಅವರು, ಜೈನಾ ಕೊಠಾರಿ, ಅಶೋಕ್ ನಾಯ್ಕ್, ಎಷ್ಟು ಜನ ಇದರಲ್ಲಿ PP ಗಳು ಅಂತ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇಲ್ಲಿ SIT ತೆಗೆದುಕೊಂಡಂತ ಒಂದಿಷ್ಟು ವಿಚಾರಗಳು ಅಥವಾ ನಿಲುವುಗಳ ಬಗ್ಗೆಯೂ ಕೂಡ ಸಿ.ವಿ. ನಾಗೇಶ್ ಅವರು ವ್ಯಂಗ್ಯದ ರೂಪದಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ನಾವು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಇದೇ SIT ಹೇಳಿದ್ದೇನು ಅಂತಂದರೆ, ಅಥವಾ SIT ಪರ ವಕೀಲರು ಏನು ಹೇಳಿದರು ಅಂತಂದರೆ, ಇದು ನಾನ್ ಬೇಲೇಬಲ್ ಸೆಕ್ಷನ್ಸ್ ಆಗಿರೋದ್ರಿಂದ ಇಲ್ಲಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ಮೇಂಟನೇಬಲ್ ಅಲ್ಲ ಅಂತ ಹೇಳಿದರು. ಈಗ ನಾವು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದಂಥ ಸಂದರ್ಭದಲ್ಲಿ ಇಲ್ಲಿ ಈ ಅರ್ಜಿಯ ಮೇಂಟನೇಬಿಲಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಏನಿದು, ನಾವು ಎಲ್ಲಿ ಹೋಗಬೇಕು ಈ ರೀತಿ ಆದರೆ ಅಂತ ಸಿ.ವಿ. ನಾಗೇಶ್ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಲ್ಲದೆ ಇಲ್ಲಿ ಈ ವೈರುಧ್ಯಗಳಿದೆಯಲ್ಲ, SIT ತೆಗೆದುಕೊಂಡಂಥ ನಿರ್ಧಾರಗಳು. ನಿರೀಕ್ಷಣಾ ಜಾಮೀನಿಗೆ ರೇವಣ್ಣ ಅವರು ಅರ್ಜಿ ಸಲ್ಲಿಸಿದಾಗ ಈ ಕೇಸ್ನಲ್ಲಿ, ಆಗ ಇದು ಬೇಲೇಬಲ್ ಸೆಕ್ಷನ್ಸ್ ಇದ್ದಾವೆ, ನಾವು ಅರೆಸ್ಟ್ ಮಾಡಲ್ಲ ಆರೋಪಿಯನ್ನ, ಆ ಕಾರಣಕ್ಕಾಗಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ಅದು ಊರ್ಜಿತ ಅಲ್ಲ ಅಂತ SIT ಹೇಳ್ತು. ಈಗ ಇಲ್ಲಿ ನಾವು ಬೇಲ್ಗಾಗಿ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲ, ಇದರಲ್ಲಿ 376 ಆಗಿದೆ, ಇದರಲ್ಲಿ ಬೇಲ್ ಕೊಡೋದಕ್ಕೆ ಸಾಧ್ಯ ಇಲ್ಲ, 436 ಅಡಿಯಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿ ಆದರೆ ನಾವು ಎಲ್ಲಿ ಹೋಗಬೇಕು ಅಂತ ಸಿ.ವಿ. ನಾಗೇಶ್ ಅವರು ಪ್ರಶ್ನಿಸ್ತಾ ಇದ್ದಾರೆ. SIT ಏನು ಹೇಳೋದಕ್ಕೆ ಹೊರಟಿದೆ, SIT ಏನು ಮಾಡೋದಕ್ಕೆ ಹೊರಟಿದೆ ಅನ್ನೋ ಪ್ರಶ್ನೆಯನ್ನ ಕೂಡ ಸಿ.ವಿ. ನಾಗೇಶ್ ಅವರು ವಿಚಾರಣೆಯ ಸಂದರ್ಭದಲ್ಲಿ, ತಾವು ವಾದ ಮಂಡಿಸೋ ಸಂದರ್ಭದಲ್ಲಿ ಕೇಳ್ತಾ ಇರೋದು. ಒಂದು ಈ ಕೇಸ್ನಲ್ಲಿ ಕಾನ್ಸ್ಪಿರಸಿ ಯಾವ ರೀತಿ ಇದೆ ಅಥವಾ ಅನುಮಾನಗಳು ಯಾವ ರೀತಿ ಇದೆ ಅನ್ನೋದನ್ನು ಸಿ.ವಿ. ನಾಗೇಶ್ ಅವರು ವಿವರವಾಗಿ ಪ್ರಸ್ತಾಪ ಮಾಡ್ತಾ ಬಂದರು. ಈಗ ಆ ಕೇಸಿಗೆ ಸಂಬಂಧಿಸಿದಂತೆ ಒಂದು ಪ್ರಮುಖ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ.
ಕೇಸ್ನಲ್ಲಿ 4.5 ವರ್ಷ ತಡವಾಗಿ ದೂರಾಗಿದೆ. ಅದಾದ ಬಳಿಕ ಕೇಸು ದಾಖಲಿಸುವ ಸಂದರ್ಭದಲ್ಲಿ ಪ್ರೊಸೀಜರ್ ಪಾಲನೆಯಾಗಿಲ್ಲ ಮತ್ತು ಬೇಲ್ ವಿಚಾರದಲ್ಲೂ ಕೂಡ SITಯ ನಡೆ ಅನುಮಾನಾಸ್ಪದವಾಗಿದೆ. ಅನುಮಾನಕ್ಕೆ ಕಾರಣ ಆಗೋ ರೀತಿಯಲ್ಲಿ SITಯ ನಡೆ ಇದೆ. ಸೊ ಅನ್ನೋದನ್ನು ಅವರು ಪ್ರಸ್ತಾಪ ಮಾಡೋದರ ಜೊತೆಗೆ ಈ ಕೇಸು ಪೊಲಿಟಿಕಲ್ ಕಾನ್ಸ್ಪಿರಸಿ ಇದು ಅನ್ನೋ ಅನುಮಾನವನ್ನು CV ನಾಗೇಶ್ ಅವರು ವ್ಯಕ್ತಪಡಿಸ್ತಾ ಇರೋದು. ರೇವಣ್ಣ ಪರ ವಕೀಲರ ವಾದದ ವೈಖರಿ ಏನಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಯಾವ ರೀತಿ ಕೇಸ್ನಲ್ಲಿ ತಪ್ಪುಗಳಾಗಿದೆ ಅನ್ನೋದನ್ನು ಹೇಳುತ್ತಲೇ, ಕೇಸ್ನಲ್ಲಿ ಅನುಮಾನಗಳು ಯಾವುದೆಲ್ಲ ಇದೆ ಅನ್ನೋದನ್ನು ಪ್ರಸ್ತಾಪ ಮಾಡುತ್ತಲೇ, ನನ್ನ ಕಕ್ಷಿದಾರನಿಗೆ ಯಾಕೆ ಬೇಲ್ ಕೊಡಬಹುದು ಅನ್ನೋದಕ್ಕೆ ಕಾರಣಗಳನ್ನು CV ನಾಗೇಶ್ ಅವರು ನ್ಯಾಯಾಧೀಶರ ಮುಂದೆ ವಿವರಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ SIT ವಾದ ಮಂಡಿಸೋ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂಥ ಕಾರಣ, ಯಾಕೆ ಬೇಲ್ ಕೊಡಬಾರ್ದು ಮತ್ತು ಈ ಅರ್ಜಿಗೆ ಯಾಕೆ ಮಾನ್ಯತೆ ಇಲ್ಲ, ರೇವಣ್ಣ ಸಲ್ಲಿಸಿರುವಂಥ ಜಾಮೀನು ಅರ್ಜಿಗೆ ಯಾಕೆ ಮಾನ್ಯತೆ ಇಲ್ಲ ಅನ್ನೋದಕ್ಕೆ ಅವರು ಕೊಟ್ಟಿರುವಂಥ ಕಾರಣ, ಒಂದು 436 CRPC 436 ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಆರೋಪಿ. ಆದರೆ ಇದು ಬೇಲೇಬಲ್ ಸೆಕ್ಷನ್ಸ್ ಇದ್ದಾಗ ಓಕೆ, ಇದು ನಾನ್ ಬೇಲೇಬಲ್ ಸೆಕ್ಷನ್ ಆಗಿರೋದ್ರಿಂದ CRPC 436 ಅಡಿಯಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಬರಲ್ಲ. ಆ ಕಾರಣಕ್ಕಾಗಿ ಅರ್ಜಿಯ ಕಾನೂನು ಮಾನ್ಯತೆ ಊರ್ಜಿತವಾಗಲ್ಲ ಅನ್ನೋದು ಒಂದು. ಎರಡನೆಯದು, ಈ ಕೇಸ್ನಲ್ಲಿ 376 ಇರೋದ್ರಿಂದ, ಅತ್ಯಾಚಾರ ಕೇಸು ದಾಖಲಾಗಿರೋದ್ರಿಂದ ಬೇಲ್ ಕೊಡಬಾರ್ದು. ಮತ್ತು ಇಲ್ಲಿ ಅತ್ಯಾಚಾರದ ಕೇಸು ಪ್ರಜ್ವಲ್ ವಿರುದ್ಧ, ರೇವಣ್ಣ ವಿರುದ್ಧ ಅಲ್ಲ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಅಪರಾಧದ ವಿಭಜನೆ ಈ ಹಂತದಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ರೇಪ್ ಮಾಡಿದ್ರು, ಯಾರು ಕಿರುಕುಳ ಕೊಟ್ಟರು ಅನ್ನೋದನ್ನು ಈಗ ಡಿಸೈಡ್ ಮಾಡೋದಕ್ಕೆ ಬರಲ್ಲ. ಅದು ಚಾರ್ಜ್ ಶೀಟ್ ಆದ ನಂತರ ಗೊತ್ತಾಗುತ್ತೆ. ಸೊ ಆ ಕಾರಣಕ್ಕಾಗಿ ರೇವಣ್ಣ ಅವರ ಅರ್ಜಿಯನ್ನು ತಿರಸ್ಕರಿಸಬೇಕು, ವಜಾ ಮಾಡಬೇಕು, ಜಾಮೀನು ಕೋರಿ ಸಲ್ಲಿಸಿರುವಂಥ ಅರ್ಜಿಯನ್ನು ವಜಾ ಮಾಡಬೇಕು ಅಂತ SIT ವಾದ ಮಂಡಿಸಿದರೆ, CV ನಾಗೇಶ್ ಅವರ ವಾದದ ಸರಣಿ ಈ ರೀತಿ ಇದೆ. ಯಾಕೆ ನನ್ನ ಕಕ್ಷಿದಾರನಿಗೆ ಜಾಮೀನು ಕೊಡಬಹುದು ಮತ್ತು ಈ ಅರ್ಜಿ ಯಾಕೆ ಊರ್ಜಿತ ಆಗತ್ತೆ, ಜೊತೆಗೆ ಕೇಸ್ನಲ್ಲಿ ಆಗಿರುವಂಥ ತಪ್ಪುಗಳು ಯಾವುದು ಮತ್ತು ತಪ್ಪುಗಳ ಜೊತೆಗೆ ವ್ಯಕ್ತವಾಗ್ತಾ ಇರುವಂಥ ಅನುಮಾನಗಳು ಯಾವುದು, ಇದನ್ನು CV ನಾಗೇಶ್ ಅವರು ನ್ಯಾಯಪೀಠದ ಗಮನಕ್ಕೆ ತರ್ತಾ ಇದ್ದಾರೆ. ಮೂರು ಗಂಟೆಗೆ ವಾದ ಪ್ರತಿವಾದ ಆರಂಭ ಆಗಿದೆ. ಈಗ 4:40 ಇನ್ನೂ ಕೂಡ ಮುಂದುವರೆದಿದೆ. ವಿಚಾರಣೆ ಸುದೀರ್ಘ ಹಂತಕ್ಕೆ ಹೋಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಕಾರಣ ಇದು ಕೇವಲ ಅರ್ಜಿಯ ಮೇಂಟೆನೆಬಿಲಿಟಿಯ ವಿಚಾರಕ್ಕಷ್ಟೇ ಸೀಮಿತವಾಗಿಲ್ಲ, ಜೊತೆಗೆ ಕೇಸ್ನ ಮೆರಿಟಿಗೂ ಕೂಡ CV ನಾಗೇಶ್ ಅವರು ಹೋಗಿದ್ದಾರೆ. ಅಂದರೆ ಕೇಸ್ನ ಬಗ್ಗೆ ಇರುವಂಥ ಅನುಮಾನಗಳನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟಿಗೆ ಅವರು ಅವಕಾಶ ಕೇಳ್ತಾರೆ. SIT ಕಡೆಯಿಂದ ಇದರ ಕೌಂಟರ್ ಆರ್ಗ್ಯುಮೆಂಟಿಗೆ ಅವಕಾಶ ಕೇಳ್ತಾರೆ. ಆ ಕಾರಣಕ್ಕಾಗಿ ಇದು ಸುದೀರ್ಘವಾಗಿ ಮುಂದುವರಿಯುತ್ತೆ ಮೋಸ್ಟ್ಲಿ. ಯಾಕಂತಂದ್ರೆ ಈಗಾಗಲೇ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ವ್ಯಕ್ತಿ ರೇವಣ್ಣ ಅವರಿಗೆ ಇಂಟ್ರಿಮ್ ಬೇಲನ್ನು ಕೊಡಲಾಗಿದೆ. ಸೊ ಒಂದು ವೇಳೆ ಈ ವಿಚಾರಣೆ ನಾಳೆಗೆ ಮುಂದೂಡಿದರೂ ಕೂಡ ಆರೋಪಿ ರೇವಣ್ಣ ಅವರಿಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ. ಬಿಕಾಸ್ ಇಲ್ಲಿ ಇಂಟ್ರಿಮ್ ಆದೇಶವನ್ನು ಕೊಡಲಾಗಿರೋದ್ರಿಂದ ರೇವಣ್ಣ ಅವರಿಗೆ ಈಗ ನಾಳೆಗೆ ಒಂದು ವೇಳೆ ಮುಂದೂಡಿದ್ರೂ ಕೂಡ ಬಂಧನದ ಆತಂಕ ಇರೋದಿಲ್ಲ. ಯಾಕಂತಂದ್ರೆ ಅವರಿಗೆ ಇಂಟ್ರಿಮ್ ಬೇಲ್ ಈ ಕೇಸ್ನಲ್ಲಿ ಸಿಕ್ಕಿದೆ. ಇನ್ನು ಇಡೀ ಕೇಸು ಯಾವ ರೀತಿ ದಾಖಲಾಯಿತು ಅನ್ನೋದನ್ನ CV ನಾಗೇಶ್ ಅವರು ಹೇಳೋ ಜೊತೆಗೆ ಈ ಕೇಸ್ನ ಜೊತೆಗೆ ಆ ಕಿಡ್ನಾಪ್ ಕೇಸು ಏನು ದಾಖಲಾಯಿತು ಅದನ್ನ ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ಈ ಕೇಸು ದಾಖಲಾದ ನಂತರ
ಮತ್ತೊಂದು ಕಿಡ್ನ್ಯಾಪ್ ಕೇಸ್ ದಾಖಲಾಯಿತು. 41A ಅಡಿಯಲ್ಲಿ ನೋಟಿಸನ್ನು ಕೊಡಲಾಯಿತು, ಅಂದರೆ ವಿಚಾರಣೆಗೆ ಹಾಜರಾಗ್ರಿ ಅಂತ. 2 ಮತ್ತು 3ನೇ ತಾರೀಕು, ಮೇ 2, 3ನೇ ತಾರೀಕು 376 ಸೇರಿಸೋದಕ್ಕೆ ಮನವಿ ಮಾಡಲಾಯಿತು. 3ನೇ ತಾರೀಕು ಮತ್ತೆ ನೋಟಿಸ್ ಕೊಡುವ ಕೆಲಸ ಆಯಿತು. ಈ ನಡುವೆ ಅಲ್ಲಿ ಕಿಡ್ನ್ಯಾಪ್ ಕೇಸಲ್ಲಿ 364 ಹಾಕಲಾಯಿತು. 4ನೇ ತಾರೀಕು ಸಂಜೆ 5:30ಕ್ಕೆ ರಿಜಿಸ್ಟರ್ ಆಗುತ್ತೆ ಕೇಸು. ಏನಿದರ ಅರ್ಥ ಅಂದರೆ CV ನಾಗೇಶ್ ಅವರು ವ್ಯಕ್ತಪಡಿಸ್ತಾ ಇರುವಂಥ ಅನುಮಾನ, ಒಬ್ಬ ವ್ಯಕ್ತಿಯನ್ನ ಜೈಲಿಗೆ ಕಳಿಸಲೇಬೇಕು ಅಂತ ಹಠ ಹಿಡಿದು ಕೇಸ್ಗಳನ್ನು ಹಾಕಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಇಡೀ ಸನ್ನಿವೇಶ, ಸಮಯ ಮತ್ತು ಸನ್ನಿವೇಶವನ್ನು ನೋಡ್ತಾ ಹೋದರೆ ವ್ಯಕ್ತಿಯೊಬ್ಬನನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಹಠ ಹಿಡಿದು ಕೇಸ್ಗಳನ್ನು ಮಾಡಿಸಿದ ರೀತಿಯಲ್ಲಿ ಇದೆ ಇದು ಅನ್ನೋದು ಅವರ ಅನುಮಾನದ ರೀತಿಯಲ್ಲಿ ಕಾಣ್ತಿದೆ. ಈ ಕೇಸಿನ ಈ ಅರ್ಜಿಯ ವಿಚಾರಣೆ ಸುದೀರ್ಘ ಹಂತಕ್ಕೆ ಹೋಗುವಂತ ಮುನ್ಸೂಚನೆ ಕಾಣ್ತಾ ಇದೆ. ಕಾರಣ ಈಗ ಅರ್ಜಿಯ ಮೆಂಟೇಬಿಲಿಟಿ ಜೊತೆಗೆ ಕೇಸ್ನ ಮೆರಿಟಿಗೂ ಕೂಡ CV ನಾಗೇಶ್ ಅವರು ಹೋಗಿದ್ದಾರೆ. ಅಂದರೆ ಅರ್ಜಿ ಊರ್ಜಿತನ ಅನ್ನೋ ಪ್ರಶ್ನೆಯ ಮೇಲೆ ವಿಚಾರಣೆ ಶುರುವಾಗಿತ್ತು. ಆರೋಪಿ ಸಲ್ಲಿಸಿರುವಂಥ ಅರ್ಜಿ, ಈ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂಥ ಅರ್ಜಿ ಊರ್ಜಿತನ ಅನ್ನೋದರ ಮೇಲೆ ವಿಚಾರಣೆ ಶುರುವಾಗಿತ್ತು. ಬಟ್ ಈಗ ಈ ಕೇಸು ಏನು ಅನ್ನೋದರ ಬಗ್ಗೆಯೂ ಕೂಡ CV ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಕೇಸ್ ಏನು, ಕೇಸಲ್ಲಾಗಿರೋ ಲೋಪಗಳೇನು, ಕೇಸಲ್ಲಿ SITಯ ನಡೆ ಯಾಕೆ ನಿಗೂಢವಾಗಿದೆ, ನಡೆ ಯಾಕೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ, ಇದನ್ನು ಪ್ರಸ್ತಾಪಿಸಿದ್ದಾರೆ. ಇದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ SIT ಕೇಳುತ್ತೆ. ನಮಗಿದಕ್ಕೆ ಕೌಂಟರ್ ಆರ್ಗ್ಯುಮೆಂಟ್ಗೆ ಅವಕಾಶ ಕೊಡಬೇಕು ಅಂತ ಆಗಲೇ ಜೈನಾ ಕೊಠಾರಿ ಅದನ್ನು ಪ್ರಸ್ತಾಪ ಮಾಡಿದರು. ಸೊ ಕೌಂಟರ್ ಆರ್ಗ್ಯುಮೆಂಟ್ಗೆ ಅವಕಾಶವನ್ನು ನ್ಯಾಯಾಲಯ ಕೊಡ್ತು ಅಂತಾದರೆ ಇದು ಇನ್ನೂ ದೀರ್ಘ ಅವಧಿಗೆ ಹೋಗುತ್ತೆ, ನಾಳೆಗೆ ಮುಂದೂಡುವಂಥ ಸಾಧ್ಯತೆ ಇದೆ ಈ ಕೇಸಿನ ವಿಚಾರಣೆಯನ್ನು. ಅಂದರೆ CV ನಾಗೇಶ್ ಅವರ ವಾದ ಕನ್ಕ್ಲೂಡ್ ಆದ ನಂತರ ನಾಳೆಗೆ ಮುಂದೂಡುವಂಥ ಸಾಧ್ಯತೆಯೂ ಕೂಡ ಇದೆ. ಅಲ್ಲಿಯವರೆಗೆ ರೇವಣ್ಣ ಅವರಿಗೆ ಸದ್ಯಕ್ಕಂತೂ ಪ್ರಾಬ್ಲಮ್ ಇಲ್ಲ, ಅವರಿಗೆ ಮಧ್ಯಂತರ ಜಾಮೀನು ಮಂಜೂರಾಗಿರೋದ್ರಿಂದ. ಇನ್ನು ರಿಮಾಂಡ್ ಅರ್ಜಿಯ ಪ್ರಸ್ತಾಪವನ್ನ ಕೂಡ ಮಾಡ್ತಾ ಇದ್ದಾರೆ. 8ನೇ ತಾರೀಕಿನ ರಿಮಾಂಡ್ ಅರ್ಜಿಯ ಉಲ್ಲೇಖಿಸಿ ವಾದ ಮಾಡ್ತಾ ಇದ್ದಾರೆ. ಹೊಳೆನರಸೀಪುರ ಕೇಸ್ ಆಗಿದೆ, ಅಲ್ಲಿ ಲೈಂಗಿಕ ದೌರ್ಜನ್ಯ ಆಗಿರುತ್ತೆ, ಅತ್ಯಾಚಾರ ಆಗಿಲ್ಲ ಅಂತ ಇದೇ SIT ರಿಮಾಂಡ್ ಅರ್ಜಿಯಲ್ಲಿ ಹೇಳಿದೆ. ಅಂದ್ರೆ ಕಿಡ್ನಾಪ್ ಕೇಸಿಗೆ ಸಂಬಂಧಿಸಿದಂತೆ ಪ್ರಸ್ತಾಪ ಮಾಡುವಾಗ ರಿಮಾಂಡ್ ಅರ್ಜಿಯಲ್ಲಿ ಹೇಳಿದೆ, ಲೈಂಗಿಕ ದೌರ್ಜನ್ಯ ಕೇಸು ಅಂತ ಇದೇ SIT ಹೇಳಿದೆ ಅನ್ನೋದನ್ನು ಅವರು ಉಲ್ಲೇಖಿಸ್ತಾ ಇದ್ದಾರೆ. ಸೊ ಈಗ ಇದನ್ನು ಅತ್ಯಾಚಾರ ಕೇಸು ಅಂತ ಹೇಳ್ತಾ ಇದ್ದಾರೆ. ಆಗ SITಯೇ ಇದು ಲೈಂಗಿಕ ದೌರ್ಜನ್ಯ ಕೇಸು ಅಂತ ಮೇ 8ನೇ ತಾರೀಕು ಸಲ್ಲಿಸಿರುವಂತ ರಿಮಾಂಡ್ ಅರ್ಜಿಯಲ್ಲಿ ತಿಳಿಸಿದೆ. 8ನೇ ತಾರೀಕು ಅದು ಲೈಂಗಿಕ ಕಿರುಕುಳ ಕೇಸ್ ಆಗಿದ್ದು, ಈಗ ಅತ್ಯಾಚಾರ ಕೇಸ್ ಹೆಂಗಾಗತ್ತದು ಅನ್ನೋದು CV ನಾಗೇಶ್ ಅವರು ಪ್ರಸ್ತಾಪಿಸ್ತಾ ಇರುವಂತ ಪ್ರಶ್ನೆ. ಇನ್ನು ಆರೋಪಿ 41A ಉಲ್ಲಂಘನೆ ಮಾಡಿಲ್ಲ. 41A ಅಂತಂದ್ರೆ ವಿಚಾರಣೆಗೆ ಹಾಜರಾಗಿ ಅಂತ ಪೊಲೀಸರು ಕೊಡುವಂತ ನೋಟಿಸು. ಸೊ ಅದನ್ನ ಉಲ್ಲಂಘಿಸಿಲ್ಲ ನನ್ನ ಕಕ್ಷಿದಾರರು. ಈ ಕೇಸ್ನಲ್ಲಿ ಯಾವುದೇ ನೋಟಿಸನ್ನ ಕೂಡ ನನ್ನ ಕಕ್ಷಿದಾರರಿಗೆ ಕೊಟ್ಟಿಲ್ಲ. ಉಲ್ಲಂಘನೆ ಮಾಡಿದ್ದಾರೆ ಅಂತಾದ್ರೆ ಕಸ್ಟಡಿಗೆ ಪಡೆಯೋದ್ರಲ್ಲಿ ಅರ್ಥ ಇದೆ. ನನ್ನ ಕಕ್ಷಿದಾರರು ಎಲ್ಲೂ ಓಡ್ ಹೋಗಿಲ್ಲ ಅಥವಾ ಈ ಕೇಸಿಗೆ ಹೆದರಿ ಅವರು ಓಡಿ ಹೋಗುವಂತ ಕೆಲಸ ಮಾಡಿಲ್ಲ. ತಂದೆಯ ಮನೆಯಲ್ಲೇ ಇದ್ರು, ಅವರ ಕಕ್ಷಿದಾರರ ರೇವಣ್ಣ ಅವರ ತಂದೆಯ ಮನೆಯಲ್ಲೇ, ದೇವೇಗೌಡರ ಮನೆಯಲ್ಲೇ ಇದ್ರು. ಸೊ ಈ ರೀತಿ ಇದ್ದಾಗ ನೀವು 41A ಉಲ್ಲಂಘನೆ ಮಾಡಿದ್ದಾರೆ ವ್ಯಕ್ತಿ ಅಂತಾದ್ರೆ, ನೋಟಿಸ್ ಕೊಟ್ಟು ವಿಚಾರಣೆಗೆ ಬಂದಿಲ್ಲ ಅಂತಾದ್ರೆ ಓಕೆ, ಕಸ್ಟಡಿಗೆ ಪಡಿಬಹುದು. ತಪ್ಪಿಸ್ಕೊಂಡು ಓಡ್ತಾ ಇದ್ದಾರೆ ಅಂತಂದ್ರೆ ಕಸ್ಟಡಿಗೆ ಪಡಿಬಹುದು. ಸೊ ಅದು ಯಾವುದೂ ಮಾಡದೆ
ಈಗ ನೀವು ಕಸ್ಟಡಿಗೆ ಕೇಳ್ತೀರಿ ಅಂತ ಆದರೆ ಅರ್ಥ ಇದೆಯಾ ಅಂತ ಸಿ ವಿ ನಾಗೇಶ್ವರ್ ಕೇಳ್ತಾ ಇದ್ದಾರೆ. ಆರೋಪಿ ಇಲ್ಲಿ 41A ಅನ್ನು ಉಲ್ಲಂಘಿಸಿದ್ದಾರೆ ಅಂತಾದರೆ, ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅಂತಾದರೆ, ಆಗ ಅವರನ್ನು ಕಸ್ಟಡಿಗೆ ಪಡೆಯೋದು ಅಥವಾ ಜೇಸಿಗೆ ಕೊಡೋದ್ರಲ್ಲಿ ಅರ್ಥ ಇದೆ. ಬಟ್ ಇಲ್ಲಿ ನನ್ನ ಕಕ್ಷಿದಾರರಿಗೆ ಯಾವ ನೋಟಿಸನ್ನು ಕೂಡ ಈ ಕೇಸಿಗೆ ಸಂಬಂಧಿಸಿದಂತೆ ಕೊಟ್ಟಿಲ್ಲ ಮತ್ತು ನನ್ನ ಕಕ್ಷಿದಾರರು ಎಲ್ಲೂ ಕೂಡ 41A ಉಲ್ಲಂಘನೆ ಮಾಡಿಲ್ಲ. ಅಂದರೆ ಪೊಲೀಸರು ವಿಚಾರಣೆಗೆ ಕರೆದಾಗ ಬರದೇ ಕೂತಿಲ್ಲ ನನ್ನ ಕಕ್ಷಿದಾರರು. ಸೊ ಇದಿಷ್ಟಿದ್ದಾಗ ಯಾಕಾಗಿ ನೀವು ಕಸ್ಟಡಿಗೆ ಕೇಳ್ತಾ ಇದ್ದೀರಿ ಆರೋಪಿಯನ್ನ, ಅಥವಾ ನನ್ನ ಕಕ್ಷಿದಾರ ರೇವಣ್ಣ ಅವರನ್ನ ಯಾಕಾಗಿ ನೀವು ಕಸ್ಟಡಿಗೆ ಕೇಳ್ತಾ ಇದ್ದೀರಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.